ನಮಸ್ತೆ and welcome to News Essence. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇದೊಂದು ವಿಡಿಯೋ ಮೊದಲು ನೋಡ್ಬಿಡಿ. मोदी जी को हैप्पी बर्थडे और जन्मदिन की शुभकामनाएं। आज हमारे अनशन का 8वां दिन है और यहाँ पर मेरे साथ 15 लोग 35 दिन के अनशन पर और 500 लोग एक दिन के उपवास और प्रार्थना के लिए जुड़े हैं। हम सब आपको लद्दाख के पर्वतों से सफेद पवित्र खातक के साथ शुभकामनाएं भेजते हैं। मोदी जी, हमारे पास प्रार्थनाओं के सिवाय देने को आपको कोई भेंट नहीं है, मगर आप हमें एक बड़ा तोहफा दे सकते हैं आज के दिन। आपको याद होगा कि 5 साल पहले संसदीय चुनाव और फिर हिल काउंसिल के चुनाव में आपने लद्दाख के जनता से एक बड़ा वादा किया था कि आप लद्दाख को और लद्दाख के संवेदनशील पर्यावरण, जलवायु और संस्कृति को संरक्षित करेंगे संविधान के 6वें शेड्यूल में। और हमारी हमेशा उम्मीद रही है कि आप हमें अन्य नागरिकों की तरह लोकतंत्र भी देंगे स्टेटहुड के तौर पर। और अब हिल काउंसिल के अगले चुनाव भी आ गए अक्टूबर में और हम आशा करते हैं कि आप इन वचनों को पूरा करेंगे अगले चुनाव में जाने से पहले। लद्दाख के हर नागरिक, बल्कि यहाँ के पशु पक्षी, फूल पौधे, पर्वत, नदी, ग्लेशियर्स सब आपके आभारी रहेंगे और आपको फिर से बहुत बहुत शुभकामनाएं और जुले। ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಇಷ್ಟು ಪ್ರೀತಿಯಿಂದ ಆತ್ಮೀಯತೆಯಿಂದ ಅವರಿಗೆ ವಿಶ್ ಮಾಡ್ತಾ ಇರೋರು ಯಾರು? ದೇಶದ್ರೋಹಿಗಳು. ಹೇಳ್ತಾ ಇರೋದು ನಾನಲ್ಲ, ಬಿಜೆಪಿ ಐಟಿ ಸೆಲ್, ಗೋಧಿ ಮೀಡಿಯಾ, ಹಾಗೆ ಒಂದು ಪಕ್ಷದ ಸಿದ್ಧಾಂತವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೆರೆಟಿವ್ಸ್ ನ ಮೂಲಕ, ಪ್ರೊಪಗ್ಯಾಂಡಾದ ಮೂಲಕ ಸೆಟ್ ಮಾಡ್ತಾ ಬಂದಿರೋರು. ಯಾವ ವ್ಯಕ್ತಿ ಇದೇ ನರೇಂದ್ರ ಮೋದಿ ಸರ್ಕಾರವನ್ನ ಆರ್ಟಿಕಲ್ 370 ಅಬಾಲಿಷ್ ಆದಾಗ ಪ್ರಶಂಸೆ ಮಾಡಿದ್ರು? ಯಾವೆಲ್ಲ ಯುನೈಟೆಡ್ ನೇಷನ್ಸ್ ಸಭೆಗಳಲ್ಲಿ ಇದೇ ಮೋದಿ ಸರ್ಕಾರ ಯಾವ ಕ್ಲೈಮೆಟಿಕ್ ಚೇಂಜ್ ಸಲುವಾಗಿ ತುಂಬಾ ಕಾಳಜಿಯನ್ನ ವಹಿಸ್ತಾ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಿದ್ರು? ಯಾವ ವ್ಯಕ್ತಿ 3 ಇಡಿಯಟ್ಸ್ ಸಿನಿಮಾದಲ್ಲಿ ರ್ಯಾಂಚೋ ಅನ್ನೋ ಒಂದು ಅತ್ಯದ್ಭುತ ಕ್ಯಾರೆಕ್ಟರ್ಗೆ ಇನ್ಸ್ಪಿರೇಷನ್ ಅನ್ನ ಕೊಟ್ಟಿದ್ರು? ಯಾರು? ಯಾವ ಮಕ್ಕಳು ಫೇಲ್ ಆಗ್ತಾ ಇದ್ರು ಅಂತವರನ್ನ ಹುಡುಕಿ ಅವರಿಗೆ ಎಜುಕೇಶನ್ ಅಪ್ರೋಚ್ ಅನ್ನೇ ಬದಲಾಯಿಸಿ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಅನ್ನೋದನ್ನ ಕಲಿಸ್ತಾ ಇದ್ರು. ನಮ್ಮಲ್ಲಿ ಸೈಂಟಿಫಿಕ್ ಟೆಂಪರ್ಮೆಂಟ್ ಅನ್ನೋದು ಕೇವಲ ಥಿಯೋರಿಯಲ್ಲಿ ಇದ್ರೆ ಆಗೋದಿಲ್ಲ, ಅದನ್ನ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ನಾವು ಅಪ್ಲೈ ಮಾಡಿದ್ರೆ ಮಾತ್ರ ಅದನ್ನ ಟೆಕ್ನಾಲಜಿ ಅಂತ ಹೇಳ್ತೀವಿ, ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ನಿಜವಾಗಿಯೂ ಭಾರತ ವಿಶ್ವಗುರು ಆಗ್ಬೇಕು ಅಂತಂದ್ರೆ ಮೇಕ್ ಇನ್ ಇಂಡಿಯಾ ಅನ್ನುವಂಥದ್ದು ಕಾಗದದಲ್ಲಿ ಇದ್ರೆ, ಬಾಯಲ್ಲಿದ್ರೆ ಆಗೋದಿಲ್ಲ, ಅದು ಕಾರ್ಯರೂಪಕ್ಕೆ ಬರಬೇಕು ಅನ್ನೋದನ್ನ ಹೇಳ್ತಾ ಇದ್ರು. ಬೈಕಾಟ್ ಚೈನಾ ಅನ್ನೋದಕ್ಕೆ ಅಘೋಷಿತ ರಾಯಭಾರಿ ಆಗಿದ್ರು. ಅಂತಹ ವ್ಯಕ್ತಿ ಇವತ್ತು ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಬಿಜೆಪಿ ಇದೇ ಮೋದಿ ಸರ್ಕಾರದ ಮೆಹರ್ಬಾನಿಯಿಂದ. ಏನ್ ವಿಚಾರ ಅನ್ನೋದನ್ನ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಸೋನಮ್ ವಾಂಗ್ಚುಕ್ ಅವರು CIA ಏಜೆಂಟ್, ಚೈನೀಸ್ ಏಜೆಂಟ್, ಪಾಕಿಸ್ತಾನ್ ಏಜೆಂಟ್. ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ನ ಪ್ರಕಾರ ಅವ್ರನ್ನ ಡಿಟೈನ್ ಮಾಡಿ ಜೈಪುರ ಕಾರಾಗೃಹಕ್ಕೆ ಅವರನ್ನ ಹಾಕಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆ ಅನ್ನುವಂಥದ್ದು, ಒಂದಷ್ಟು ಪ್ರೊಪಗ್ಯಾಂಡಾ ನೆರೇಟಿವ್ ಅನ್ನೋದು ಜೋರಾಗಿ ನಡೀತಾ ಇದೆ. ಸಾಮಾನ್ಯ ಜನರು ಅಂತ ಇರ್ತಾರಲ್ಲ, ಇದು ಏನಿದು, ಇದನ್ನ ಸಪೋರ್ಟ್ ಮಾಡ್ಬೇಕಾ ಬೇಡವಾ? ಈ ವ್ಯಕ್ತಿ ದೇಶದ್ರೋಹಿ ಅಂತಂದ್ರೆ ನಾನು ಇವರ ಅಗೇನಿಸ್ಟೇ ಮಾತಾಡ್ಬೇಕು ಅನ್ನೋದು, ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಆ ವ್ಯಕ್ತಿಯನ್ನ ತಿಳ್ಕೊಳ್ಳೋದೆ, ಅವರ ಎಲ್ಲಾ ವಿಡಿಯೋವನ್ನ ನೋಡೋದೆ, ಆ ವ್ಯಕ್ತಿಯ ಪೂರ್ತಿ ಚರಿತ್ರೆಯನ್ನ ತಿಳಿದುಕೊಳ್ಳದೆ ಒಂದು ಸರ್ಕಾರ ಅರೆಸ್ಟ್ ಮಾಡ್ತು, CBI ತನಿಖೆ ನಡೆಸ್ತಾ ಇದೆ, ಇಡಿ ರೇಡ್ ಆಗಬಹುದು, ಆ ವ್ಯಕ್ತಿಗೆ ಬೇರೆ ಬೇರೆ ಕಡೆಯಿಂದ ಫಂಡ್ ಬರ್ತಾ ಇದೆ, ಪಾಕಿಸ್ತಾನಕ್ಕೆ ಹೋಗಿದ್ರು. ಇಂಥದ್ದು ಒಂದಷ್ಟು ನರೇಟಿವ್ಸ್ ಅಂತ ಏನಿರುತ್ತಲ್ವಾ, ಅದನ್ನ ಕೇಳ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಕರೆಕ್ಟ್. ಸೋನಮ್ ವಾಂಗ್ಚುಕ್ ಈ 3 ಇಡಿಯಟ್ಸ್ ಸಿನಿಮಾದಲ್ಲಿ ರ್ಯಾಂಚೋ ಅನ್ನೋ ಕ್ಯಾರೆಕ್ಟರ್ ಏನ್ ಬರುತ್ತೆ, ಎಜುಕೇಶನ್ ಅಂತಂದ್ರೆ ಅಥವಾ ಒಂದು ಮಾರ್ಕ್ಸ್ ತಗೊಳ್ಳೋದು ಅಂತಂದ್ರೆ ಒಂದು ಜಾಬ್ ಸಲುವಾಗಿ ಅಲ್ಲ, ಸಬ್ಜೆಕ್ಟ್ ಅನ್ನ ಪ್ರೀತಿ ಮಾಡೋದು ಹೇಗೆ, ಅದು ನಮ್ಮ ಜೀವನಕ್ಕೆ ಹೇಗೆ ಮಾದರಿ ಆಗ್ಬೇಕು, ಅದರಿಂದ ಜೀವನವನ್ನ ಹೆಂಗ್ ರೂಪಿಸ್ಕೊಳ್ಬೇಕು ಅನ್ನೋದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಎಲ್ರಿಗೂ ಹೇಳಿದ್ರು. ಈಗ ಜೋಕ್ ಏನಪ್ಪಾ ಅಂತಂದ್ರೆ, ಆ ವ್ಯಕ್ತಿಯನ್ನ ಲಾಂಚ್ ಮಾಡೋ ಸಲುವಾಗಿ ಆಮೀರ್ ಖಾನ್ ಯಾರನ್ನ ಅಗೇನ್ ಒಂದು ಕಾಲದಿಂದ ಇವಾಗಿನವರೆಗೂ ದೇಶದ್ರೋಹಿ ಅಂತ ಕರ್ಕೊಂಡು ಬಂದಿದ್ದಾರೆ. ಅದೇ ವ್ಯಕ್ತಿ ಇದೇ ನರೇಂದ್ರ ಮೋದಿಗೆ ಕುಂಕುಮ ಇಟ್ಕೊಂಡು 75th ಬರ್ತ್ಡೇಗೆ ವಿಶ್ ಮಾಡಿದ್ರು. ಈಗ ಅವ್ರು ದೇಶದ್ರೋಹಿನ ದೇಶ ಪ್ರೇಮಿನ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಅವ್ರನ್ನ ಲಾಂಚ್ ಮಾಡೋ ಸಲುವಾಗಿ ಆಮೀರ್ ಖಾನ್ ಆ ಸಿನಿಮಾ ಮಾಡಿದ್ದಾರೆ ಅನ್ನುವಂತಹ ಒಂದು ನೆರೇಟಿವ್ ಸೆಟ್ ಮಾಡಕ್ಕೆ ಯಾರು ಟ್ರೈ ಮಾಡ್ತಾ ಇದಾರಲ್ವಾ, ಅದನ್ನ ಜನ ನಂಬ್ಕೊಂಡಿದ್ದಾರಲ್ವಾ. ದಿಸ್ ಇಸ್ ವೆರಿ ಡಿಸ್ಗಸ್ಟಿಂಗ್. ಯಾವ ವ್ಯಕ್ತಿ ನಮ್ಮ ದೇಶದ ಸೈನಿಕರು ಎಲ್ಲಿ ಪ್ರಾಣ ಬಿಟ್ಟು ಹೋರಾಟ ಮಾಡ್ತಾರೆ, ಅಲ್ಲಿ ಉಸಿರಾಡೋದೇ ಕಷ್ಟ. ಲೇ ಲಡಾಖ್ಗೆ ಒಂದ್ಸತಿ ದಯವಿಟ್ಟು ಹೋಗಿ ಬನ್ನಿ. ಜಮ್ಮು ಕಾಶ್ಮೀರದ ರಿಯಾಲಿಟಿ ಗೊತ್ತಾಗ್ಬೇಕು ಅಂತಂದ್ರೆ
ಅಲ್ಲಿನ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಯಾರ್ಯಾರು ಮೋದಿ ಸರ್ಕಾರವನ್ನ ಕ್ರಿಟಿಸೈಸ್ ಮಾಡಿದ್ರು ಅಂದ ತಕ್ಷಣ ಅವ್ರನ್ನ ದೇಶದ್ರೋಹಿ ಅಂತ ಕರಿತೀರಾ? ಪೆಹಲ್ಗಾಮ್ನಲ್ಲಿ ಕೊಂದಿದ್ದು ಇದೇ ನಮ್ಮ ಹಿಂದೂಗಳನ್ನ, ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಅಂತ ದರಿದ್ರ ಪಾಕಿಸ್ತಾನಕ್ಕೆ, ಆ ಪಾಕಿಸ್ತಾನದ ಕ್ರಿಕೆಟ್ನ ಜೊತೆಗೆ ಆಟ ಆಡಿ ಅದನ್ನ ಗೆದ್ದಿರೋದನ್ನ ಆಪರೇಷನ್ ಸಿಂಧೂರ್ ಇಕ್ವಿವ್ಯಾಲೆಂಟ್ ದಿಸ್ ಸ್ಟುಪಿಡ್ ಗೇಮ್ ಅನ್ನೋ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡೋದನ್ನ ನೀವು ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ಯು ಆರ್ ಅ ಸ್ಲೇವ್ ಆಫ್ ಪೊಲಿಟಿಕಲ್ ಐಡಿಯಾಲಜಿ. ಯು ಆರ್ ನಾಟ್ ಸ್ಟ್ಯಾಂಡಿಂಗ್ ಫಾರ್ ಕಂಟ್ರಿ, ಯು ಆರ್ ನಾಟ್ ಸ್ಟ್ಯಾಂಡಿಂಗ್ ಫಾರ್ ಹಿಂದುತ್ವ. ನೀವು ಬಿಜೆಪಿಯವರಾಗಿರಿ, ಮೋದಿ ಭಕ್ತ ಆಗಿರಿ, ಮೋದಿ ಫ್ಯಾನ್ ಆಗಿರಿ, ಅಥವಾ ಮೋದಿಯ ವಿರೋಧಿ ಆಗಿರಿ, ಒಬ್ಬ ನ್ಯಾಷನಲಿಸ್ಟ್ ಆಗಿ, ಒಬ್ಬ ಸಾಮಾನ್ಯ ನಾಗರಿಕ ಆಗಿ ಕುತ್ಕೊಂಡು ಈ ಎಪಿಸೋಡ್ ಅನ್ನ ಕೇಳಿಸ್ಕೊಳ್ಳಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಮೀನ್. ಈಗ ಕೆಲವೊಂದಷ್ಟು ಜನ ಯಾರು ಬಿಜೆಪಿಯ ಕೋರ್ ಸಪೋರ್ಟರ್ಸ್ ಇರ್ತಾರಲ್ಲ, ಅಂದ್ರೆ ಬಿಜೆಪಿ ಏನ್ ಮಾಡಿದ್ರು ಸರಿ ಅನ್ನೋದನ್ನ ಉಯ್ ಅಂತ ಅಂಧಭಕ್ತ ಅಂತ ಕರೀತಾರೆ ಅವ್ರನ್ನ, ಅಂತವ್ರು ಇವಾಗ ಒಫೆಂಡ್ ಆಗ್ತಾರೆ. ಈಗ ನಾನು ಮೋದಿ ಸರ್ಕಾರವನ್ನ ಕ್ರಿಟಿಸೈಸ್ ಮಾಡಿದ ತಕ್ಷಣ ಒಂದಷ್ಟು ಜನ ರೆಡಿಯಾಗಿ ನೋಡಿದ್ರ ನಾವ್ ಹೇಳಿರ್ಲಿಲ್ವಾ ನಿಮ್ ಮೋದಿ ಹಿಂಗೆ 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 ಅನ್ನೋ ತರದಲ್ಲಿ ವಾಂತಿ ಮಾಡ್ಕೊಂಡು ಸಾಯಕ್ ಬರ್ತಾರೆ. ಸಿ ಐ ಆಲ್ವೇಸ್ ಸ್ಟ್ಯಾಂಡ್ ವಿತ್ ನೇಷನ್. ಹಿಂದುತ್ವ ಅನ್ನುವಂಥದ್ದು ಕೃಷ್ಣ ಹೇಳಿರೋ ಹಿಂದುತ್ವ. ಕಾಂಗ್ರೆಸ್ ಅವ್ರು ಇವಾಗ ಯಾರು ಇವ್ ಬಿಜೆಪಿ ಅವರೆಲ್ಲ ಹಿಂಗೆ, ರೈಟ್ ವಿಂಗ್ ಅವರೆಲ್ಲ ಹಿಂಗೆ ಅಂತ ಏನು ಸಪೋರ್ಟ್ ಮಾಡ್ಕೊಂಡು ಅಥವಾ ನೀವೇ ಸರಿ ಅಂತ ಹೇಳ್ತೀರಾ? ಕಾಂಗ್ರೆಸ್ 70 ವರ್ಷದಲ್ಲಿ ಏನೇನನ್ನ ಹಾಳು ಮಾಡಕ್ ಆಗಿದ್ಯೋ ಅದನ್ನ ಬಿಜೆಪಿ ಇನ್ಸ್ಪಿರೇಷನ್ ತಗೊಂಡು 20 ವರ್ಷದಲ್ಲೇ ಹಾಳು ಮಾಡಿ ಬಿಸಾಕ್ತಾ ಇದೆಯಾ ಅಂತ ನನ್ನ ಪ್ರಶ್ನೆ. ಯಾಕೆಂತಂದ್ರೆ ಒಂದು ಸರ್ಕಾರ, ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಿದ್ರೆ ಇದೇ ಲಡಾಖಿನ ಜನಕ್ಕೆ 6th ಸ್ಕೆಡ್ಯೂಲ್ ಅನ್ನೋ ಒಂದು ಪ್ರೊವಿಷನ್ ಅನ್ನ ಕೊಡ್ತೀವಿ ಅನ್ನೋ ಪ್ರಾಮಿಸ್ ಅನ್ನ ತನ್ನಿಂದ ತಾನೇ ಮಾಡ್ಕೊಂಡಿದೆ. ಯಾರ್ಯಾರೆಲ್ಲ ಸೋನಂ ವಾಂಗ್ಚುಕ್ ಅವರನ್ನ ಅವರು ಬೇಕು ಅಂತಾನೆ ಅಲ್ಲಿ ಹಿಂಸೆಗೆ ಪ್ರಚೋದನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಾಂಟೆಕ್ಸ್ಟ್ ಇಲ್ದೋಗಿರುವಂತಹ ವಿಡಿಯೋವನ್ನ ನೋಡ್ಕೊಂಡು ಬಿಜೆಪಿ ಐಟಿ ಸೆಲ್ ಹೇಳ್ತಾ ಇರುವಂತಹ ಪ್ರೊಪಗ್ಯಾಂಡವನ್ನ, ನರೇಟಿವ್ಸ್ ಅನ್ನ ಕೇಳ್ಕೊಂಡು ಆರ್ಗ್ಯೂ ಮಾಡ್ತೀರಾ? ದಯವಿಟ್ಟು ತಿಳ್ಕೊಳ್ಳಿ, ಈ ವ್ಯಕ್ತಿ ಹೇಳಿರುವಂತಹ ಪ್ರತಿ ವಿಡಿಯೋದ ಪೂರ್ತಿ ಫುಟೇಜ್ ಅನ್ನ ನೋಡಿ. ಇನ್ಫ್ಯಾಕ್ಟ್ ಸೋನಂ ವಾಂಗ್ಚುಕ್ ನನಗೆ ಇವತ್ತು ಗೊತ್ತಾಗಿರೋದಲ್ಲ, ಕಳೆದ 5 ವರ್ಷದಿಂದ ಆ ವ್ಯಕ್ತಿ ಅಹಿಂಸಾವಾದದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಬಂದಿದ್ದಾರೆ. ಯಾರೆಲ್ಲ ಇವಾಗ ನೇಪಾಳದ ರೀತಿಯಲ್ಲಿ ಪ್ಲಾನ್ ಮಾಡಿ ಅಲ್ಲಿ ಹಿಂಸಾಚಾರವನ್ನ ಭುಗಿಲೆಬ್ಸಿದ್ದಾರೆ ಅಂತ ಹೇಳ್ತೀರಾ? 5 ವರ್ಷದವರೆಗೆ ನೀವೆಲ್ಲ ಏನು ಕೇಳಿಸ್ಕೊಳ್ತಾ ಇದ್ರಿ? ಲಡಾಖಿನ ಜನರ ನೋವನ್ನ ಎಲ್ಲಿ ಕೇಳಿಸ್ಕೊಂಡಿದ್ರಿ? ಅಥವಾ ಲಡಾಖ್ ಅನ್ನ ನೋಡಿದೀರಾ? ಅಲ್ಲಿ ಆಕ್ಸಿಜನ್ ಕೊರತೆ ಎಷ್ಟಿದೆ ಅಂತಂದ್ರೆ ನೀವು ಸುಮ್ಮನೆ ಉಸಿರಾಡೋದೇ ಕಷ್ಟ. ಅಂಥದ್ರಲ್ಲಿ ಆ ಪಹಾಡಿ ರೀಜನ್ ಲಿಟ್ರಲಿ ಡೆಸರ್ಟ್, ಅಲ್ಲಿ ಕುಡಿಯೋಕೆ ನೀರಿಲ್ಲ, ಸರಿಯಾಗಿ ಉಸಿರಾಡೋಕೆ ಆಕ್ಸಿಜನ್ ಇಲ್ಲ. ಅಂಥ ಪ್ರದೇಶದಲ್ಲಿ ಚೈನೀಸ್ ಸೋಲ್ಜರ್ಸ್ ಅನ್ನ ತಡೆದು ನಿಲ್ಲಿಸೋದು ಇದೇ ಪಹಾಡಿ ಜನ. ಈ ಪಹಾಡಿ ಜನಕ್ಕಿರುವಂತಹ ಸ್ಟ್ಯಾಮಿನಾ ಇದೆ ಅಲ್ಲ, ನಮ್ಮಂತವ್ರಿಗೆ ನಿಮ್ಮಂತವ್ರಿಗೆ ಇರೋದಿಲ್ಲ. ತಮ್ಮ ಪ್ರಾಣ ಕೊಟ್ಟು ಯಾರು ದೇಶದ ಗಡಿಯನ್ನ ಫ್ರಂಟ್ ಲೈನ್ ಅಲ್ಲಿ ನಿಂತು ಯಾರ್ಯಾರೆಲ್ಲ ಇಲ್ಲಿ ಕುತ್ಕೊಂಡು ಭಾಷಣ ಮಾಡ್ತಾರಲ್ಲ, ನಾನು ದೇಶಭಕ್ತ 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 ಅಂತ ಹೇಳ್ಬಿಟ್ಟು, ನಿಜವಾದ ದೇಶಭಕ್ತಿ ಯಾರದ್ದು ಅಂತಂದ್ರೆ ಪ್ರಪಂಚದಾದ್ಯಂತ ಭಾರತವನ್ನ ಪ್ರತಿನಿಧಿಸುವಂತಹ ಸೋನಂ ವಾಂಗ್ಚುಕ್ ಅವರಂತದ್ದು. ಹಾಗೆ ಅಲ್ಲಿನ ಜನ ಯಾರು ಫ್ರಂಟ್ ಲೈನ್ ಅಲ್ಲಿ ನಿಂತ್ಬಿಟ್ಟು 1965 ಇರ್ಲಿ, 1999 ಇರ್ಲಿ, ಅದು ಕಾರ್ಗಿಲ್ ವಾರ್ ಆಗಿರ್ಲಿ, ಫ್ರಂಟ್ ಲೈನ್ ಅಲ್ಲಿ ಪಾಕಿಸ್ತಾನದ ಸೋಲ್ಜರ್ಸ್ ಎದುರುಗಡೆ ನಿಲ್ಲೋದು ಇದೇ ಲಡಾಖಿನ ಜನ, ಇದೇ ಪಹಾಡಿ ಜನ. ಅವ್ರನ್ನ ನೀವು ದೇಶದ್ರೋಹಿ ಅಂತ ಕರಿತೀರಾ ಅಂತಂದ್ರೆ, ಯಾವ ಯೋಧ ಕಾರ್ಗಿಲ್ ವಾರ್ ಅನ್ನ ಗೆದ್ದ ಅವ್ರ ತಂದೆ ಪಾಪ ಅಳ್ತಾ ಇದ್ರು. ಪಾಕಿಸ್ತಾನದ ಸೈನಿಕರ ಹತ್ರ ಕೊಲ್ಲಕ್ಕಾಗ್ಲಿಲ್ಲ ನನ್ನ ಮಗನ್ನ, ನಮ್ಮ ದೇಶದ CRPF ಯೋಧರು ಕೊಂದ್ಬಿಟ್ರು ಅಂತ ಅಳ್ತಾ ಇದ್ರು ಅವರು. ಅಲ್ಲಿ ಹಿಂಸಾಚಾರ ಆಗಿದ್ದನ್ನ ನಾನು ಸಪೋರ್ಟ್ ಮಾಡೋದಿಲ್ಲ ಲಡಾಖ್ನಲ್ಲಿ. ಆದ್ರೆ 5 ವರ್ಷದಿಂದ ಏನನ್ನೂ ಕೇಳದ್ದೆ ನೀವು ಮಾಡಿರೋ ಪ್ರಾಮಿಸ್ ಅನ್ನ ನಮಗೆ ದಯವಿಟ್ಟು ಮಾಡ್ಕೊಡಿ. ಏನದು ಪ್ರಾಮಿಸ್? ಏನ್ ಇಂಪಾಸಿಬಲ್? ಅವ್ರೇನು ಬೇರೆ ಸ್ಟೇಟ್ ಕೇಳ್ತಿದಾರಾ ಅಥವಾ ಬೇರೆ ಕಂಟ್ರಿ ಕೇಳ್ತಾ ಇದ್ದಾರಾ? 6th ಸ್ಕೆಡ್ಯೂಲ್ ಅಲ್ಲಿ ಇರುವಂತದ್ದು ವೆರಿ ವೆರಿ ಸಿಂಪಲ್. ಯೂನಿಯನ್ ಟೆರಿಟರಿ ಆಗಿರುವಂತಹ ಲಡಾಖ್ ಅನ್ನ ಒಂದು ರಾಜ್ಯ ಅಂತ ಘೋಷಣೆ ಮಾಡಿ, ಒಂದು ರಾಜ್ಯದ ಮಾನ್ಯತೆಯನ್ನ ಕೊಟ್ರೆ ನಮ್ಮ ಆಡಳಿತವನ್ನ ಡಿಸೆಂಟ್ರಲೈಸ್ ಮಾಡಿ. ಇಲ್ಲಿ ಡೆವಲಪ್ಮೆಂಟ್ ಬೇಡ ಅಂತ ಅವ್ರು ಹೇಳ್ತಾನೆ ಇಲ್ಲ. ಇನ್ಫ್ಯಾಕ್ಟ್ ಇದೇ ಸೋನಂ ವಾಂಗ್ಚುಕ್ ಅದೆಷ್ಟು ಡೆವಲಪ್ಮೆಂಟ್ ಅನ್ನ ಸೆಲ್ಫ್ ಇಂಟ್ರೆಸ್ಟ್ ಇಂದ ಮಾಡಿದ್ದಾರೆ ಅಂತಂದ್ರೆ, ಬಟ್ ಇಲ್ಲಿರುವಂತಹ ಪ್ರಕೃತಿ ತುಂಬಾ ಸೂಕ್ಷ್ಮವಾಗಿದೆ. ಅದು ಜನರಿಗೆ ಗೊತ್ತು, ಲೋಕಲ್ ಜನರಿಗೆ ಗೊತ್ತು. ಸೌಮ್ಯ ಹೆಗಡೆಗೆ ಬೆಂಗಳೂರಿನ ವೆದರ್ ಗೊತ್ತಿದೆಯೇ ವಿನಃ ಲಡಾಖ್ ಅಲ್ಲಿ 24 ಗಂಟೆ ಏನ್ ನಡೆಯುತ್ತೆ, 12 ತಿಂಗಳ ಏನೇನಾಗುತ್ತೆ ಅನ್ನೋದ್ರ ಗ್ರೌಂಡ್ ರಿಯಾಲಿಟಿ ಅಂತ ಹೇಳ್ತಾರೆ ಅದನ್ನ. ಅದು ಅಲ್ಲಿನ ಲೋಕಲೈಟ್ಸ್ ಗೊತ್ತು. ಬೆಂಗಳೂರಿನ ಸಮಸ್ಯೆ ಏನು ಅನ್ನೋದು ನಮಗ್ ಗೊತ್ತಿರುತ್ತೆ. ಸೊ ಅಲ್ಲಿನ ಸಮಸ್ಯೆ ಗೊತ್ತಾಗ್ಬೇಕು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ IT ಸೆಲ್ನ ಗುಲಾಮರಾಗಿ ಅವರ ನರೇಟಿವ್ಸ್ ಅನ್ನ ಕೇಳೋದಲ್ಲ, ಕಮೆಂಟ್ ಮಾಡೋದಲ್ಲ, ಒಬ್ಬರನ್ನ ದೇಶದ್ರೋಹಿ ಅಂತ ಕರೆಯೋದಲ್ಲ. ಲಡಾಖಿಗೆ ಹೋಗಿ 2 ತಿಂಗಳು ಬದುಕಿ ಅಲ್ಲಿರೋ ಜನರ ಹತ್ರ ಯಾವುದೇ ಪ್ರಿಜುಡಿಸ್ ಇಲ್ಲದೆ ಮಾತಾಡಿ. ಅಲ್ಲಿ ನಾನು ಪ್ರವಾಸಕ್ಕೆ ಅಂತ ಹೋದ ತಕ್ಷಣ ಸುಮ್ಮನೆ ಏನೋ ನೋಡದೆ ಮಾಡದೆ ಬಂದೆ ಅಲ್ಲ.
ಅದು ಜಮ್ಮು ಕಾಶ್ಮೀರ ಇರಲಿ, ಲಡಾಖ್ ಇರಲಿ, ಕೇರಳ ಇರಲಿ, ಅರುಣಾಚಲ ಪ್ರದೇಶ ಆಗಿರಲಿ, ರಾಜಸ್ಥಾನ್ ಆಗಿರಲಿ, ಮಧ್ಯಪ್ರದೇಶ ಆಗಿರಲಿ. ಗ್ರೌಂಡ್ ರಿಯಾಲಿಟಿ ಗೊತ್ತಾಗಬೇಕು ಅಂತಂದ್ರೆ ನೀವು ಅಲ್ಲಿನ ಲೋಕಲೈಟ್ಸ್, ಸಾಮಾನ್ಯ ಜನ ಅವರಿಗೆ 3 ಹೊತ್ತಿನ ಊಟ, ಒಂದು ಸಾಮಾನ್ಯ ಬದುಕು ಸಿಕ್ಕರೆ ಸಾಕು, ಅವ್ರನ್ನೇ ನಾವು ಪ್ರಜೆಗಳು ಅಂತ ಕರೆಯೋದು. ಅವರ ಮಾತನ್ನ ಕೇಳಿಸ್ಕೊಳ್ಳಿ. ಯಾವುದೇ ಪಾರ್ಟಿಯ ಗುಲಾಮ ಆಗೋದಲ್ಲ, ಯಾವುದೇ ಐಡಿಯಾಲಜಿಯ ಗುಲಾಮ ಆಗೋದಲ್ಲ. ಅಂಥವ್ರನ್ನ ದೇಶದ್ರೋಹಿ ಅಂತ ಕರೆದು ನೀವೇ ಮಾಡಿರುವಂತಹ ಪ್ರಾಮಿಸ್, ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡ್ತೀವಿ, ಸೂಕ್ಷ್ಮ ಪರಿಸರವನ್ನ ಕಾಪಾಡ್ತೀವಿ, ಡಿಸೆಂಟ್ರಲೈಸ್ ಮಾಡ್ತೀವಿ, ಅದಕ್ಕೊಂದು ರಾಜ್ಯ ಅನ್ನೋ ಸ್ಟೇಟಸ್ ಅನ್ನ ಕೊಡ್ತೀವಿ. ಹಂಗೆ ಕೊಟ್ರೇನೆ ಅಲ್ಲಿನ ಜನ ಇಷ್ಟೂ ದಶಕಗಳಿಂದ ಆರ್ಮಿ ಬೇಸ್ ಅನ್ನ ಹೆಂಗೆ ಸಪೋರ್ಟ್ ಮಾಡಿದ್ದಾರೆ ಅದು ಮುಂದುವರಿಯೋಕ್ ಸಾಧ್ಯ. ಆ ಲೋಕಲೈಟ್ಸ್ ಅನ್ನ ನೀವು ಎದುರು ಹಾಕೊಂಡು ಕ್ಯಾಪಿಟಲಿಸಂ ಸಲುವಾಗಿ ಅಂಬಾನಿ ಅದಾನಿಗೆ ಏನೋ ಒಂದು ಪ್ರಾಜೆಕ್ಟ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ, ಅದಕ್ಕೋಸ್ಕರ ಇವೆಲ್ಲ ನಾಟಕ ನಡೀತಾ ಇರೋದು ಅನ್ನೋದನ್ನ ಕೆಲವು ಜನ ಹೇಳ್ತಿದ್ದಾರೆ. ವಾಟ್ ಎವರ್ ಇಟ್ ಈಸ್, ವಿ ಡೋಂಟ್ ನೋ ದ ರಿಯಾಲಿಟಿ, ಲೆಟ್ಸ್ ನಾಟ್ ಇಮ್ಯಾಜಿನ್ ಥಿಂಗ್ಸ್. ಬಟ್ ದೆನ್ ನೀವೇ ಮಾಡಿರೋ ಪ್ರಾಮಿಸ್ ಅನ್ನ ನೀವೇ ಪೂರೈಕೆ ಮಾಡ್ತಾ ಇಲ್ಲ ಅಂತಂದ್ರೆ ಸಮಥಿಂಗ್ ಈಸ್ ಫಿಶಿ. ಅದನ್ನ ಒಬ್ಬ ವ್ಯಕ್ತಿ ರಿಕ್ವೆಸ್ಟ್ ಮಾಡ್ತಾ ಬರ್ತಾರೆ. ಕಳೆದ ವರ್ಷ ಇದೇ ವ್ಯಕ್ತಿ ಸೋನಂ ವಾಂಗ್ಚುಕ್ ಎಲ್ಲಿ ಉಸಿರಾಡೋಕ್ಕೂ ಕೂಡ ಕಷ್ಟನೋ ಅಲ್ಲಿ ಅನ್ನ ತ್ಯಾಗ ಮಾಡಿ, ಸತ್ಯಾಗ್ರಹ ಮಾಡಿ, ದಿಲ್ಲಿ ಚಲೋ ಅಂತ ಹೇಳ್ಬಿಟ್ಟು ಅಹಿಂಸೆಯ ಮಾರ್ಗದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ನೇಪಾಳದಲ್ಲಿ ಏನ್ ನಡೆದಿದ್ಯೋ ಅದನ್ನ ಮಾಡೋದು ಬೇಡ ಅಂತ ಹೇಳಿದಾರೆ ಆ ವ್ಯಕ್ತಿ. ನಂಗೆ ಇನ್ನೊಂದು ಪ್ರಶ್ನೆ ಇದೆ, ಯಾರ್ಯಾರೆಲ್ಲ ಈ ಸ್ಟೇಟ್ಗೆ, ಲಾ ಅಂಡ್ ಆರ್ಡರ್ಗೆ ಈ ವ್ಯಕ್ತಿ ಚಾಲೆಂಜ್ ಮಾಡಿದ್ದಾರೆ, ಇನ್ಫ್ಲೂಯೆನ್ಸ್ ಮಾಡೋ ಭಾಷಣ ಮಾಡಿದ್ದಾರೆ ಅವ್ರ ಭಾಷೆಯಲ್ಲಿ, ಲಡಾಖಿ ಭಾಷೆಯಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದೀರಾ. ನಿಮ್ಗೊಂದು ಸಮಸ್ಯೆ ಅಂತ ತಿಳ್ಕೋಣ. ಫಾರ್ ಎಕ್ಸಾಂಪಲ್, ಇವಾಗ ನಾನು ನಮ್ಮ ಸ್ಟೇಟ್ದೇ ಒಂದು ಪ್ರಾಬ್ಲಮ್ ಅನ್ನ, ಜ್ವಲಂತ ಸಮಸ್ಯೆಯನ್ನ ಹೇಳ್ತೀನಿ. ನೀವು ಇಲ್ಲಿ ಬಂದು ಬದುಕ್ತೀರಾ ಅಂತಂದ್ರೆ ದಯವಿಟ್ಟು ಕನ್ನಡ ಕಲೀರಿ, ಇಬ್ಬರಿಗೂ ಒಳ್ಳೇದು ಅಂತ ಹೇಳಿದ ತಕ್ಷಣ ಏನೋ ಒಂಥರ ನಾವು ಸಣ್ಣ ಮನಸ್ಥಿತಿಯವರು ಅನ್ನೋ ರೀತಿಯಲ್ಲಿ ನಾರ್ತ್ ಅಲ್ಲಿ ನಮ್ಮನ್ನ ಪೋರ್ಟ್ರೇ ಮಾಡಿದ್ದಾರೆ. ಆ ಪೋರ್ಟ್ರೇ ಮಾಡಿರೋದನ್ನೇ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ಗೆ ಹೋಗಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ರಪ್ಪ ಅನ್ನೋ ಒಂದು ರಿಕ್ವೆಸ್ಟ್ ಅನ್ನ, ಮನವಿಯನ್ನ ನೋಡು, ಕರ್ನಾಟಕದಲ್ಲಿ ಕನ್ನಡನೇ ಮಾತಾಡ್ಬೇಕು ಅನ್ನೋ ಹೇರಿಕೆ ಮಾಡ್ತಿದ್ದಾರೆ. ಈ ಕನ್ನಡಿಗರೆಲ್ಲರೂ ದೇಶದ್ರೋಹಿಗಳು ಅಂತ ಹೇಳಿದ್ರೆ ಏನ್ ಅನ್ಸುತ್ತೆ ನಿಮಗೆ? ಇದು ಲಡಾಖಿನ ಜನರ ನೋವು. ಸೇಮ್ ಯಾರು ದಶಕಗಳಿಂದ ಚೈನೀಸ್ ಸೋಲ್ಜರ್ಸ್ ಅಗೇನಿಸ್ಟ್ ಭಾರತವನ್ನ ಸುಭದ್ರವಾಗಿ ಇಡ್ತಾ ಇದ್ದಾರೆ, ಯಾರು ಇಂಡಿಯನ್ ಆರ್ಮಿಯ ಸಲುವಾಗಿ ಸೋಲಾರ್ ಹೀಟೆಡ್ ಟೆಂಟ್ ಅನ್ನ, ಪೇಟೆಂಟೆಡ್ ಟೆಕ್ನಾಲಜಿಯನ್ನ ಕಂಡುಹಿಡಿತಾರೆ, ಯಾವ ಸರ್ಕಾರ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕಿತ್ತು ಅದಕ್ಕೆ ಹೇಳಿ ಸುಸ್ತಾಗಿ ಜನರ ಸಲುವಾಗಿ ಐಸ್ ಸ್ತೂಪವನ್ನ ನಿರ್ಮಾಣ ಮಾಡ್ತಾರೆ. ಅದರ ಸಲುವಾಗಿ ಪ್ರಪಂಚದಾದ್ಯಂತ ಆ ವ್ಯಕ್ತಿಯನ್ನ ಕರೆದು ನಮಗೂ ಹೇಳ್ಕೊಡಿ ಈ ಟೆಕ್ನಾಲಜಿ ಅನ್ನೋದನ್ನ ಬೇರೆಯವರು ಸನ್ಮಾನ ಮಾಡ್ತಾರೆ, ಪುರಸ್ಕಾರ ಮಾಡ್ತಾರೆ. ಬಟ್ ಅದೇ ವ್ಯಕ್ತಿಗೆ ಇದೇ ದೇಶದಲ್ಲಿ ದೇಶದ್ರೋಹಿ ಅನ್ನೋ ಒಂದು ಟೈಟಲ್ ಅನ್ನ ಕೊಡ್ತಾರೆ ಅದೇ ಮೋದಿ ಸರ್ಕಾರ. ಯಾವ ಮೋದಿ ಸರ್ಕಾರವನ್ನ ಈ ವ್ಯಕ್ತಿ ಪಾಪ ಕಳೆದ ಹಲವು ವರ್ಷಗಳಿಂದ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ಬಿಲೀವ್ ಮಾಡ್ತಾ ಬಂದಿದ್ದಾರೆ. ಹಾಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಗ್ಲೋಬಲ್ ಕ್ಲೈಮೆಟಿಕ್ ಚೇಂಜ್ ರಿಲೇಟೆಡ್ ಆಗಿರುವಂತಹ ಸಭೆಯಲ್ಲಿ ಎಲ್ಲೆಲ್ಲೆಲ್ಲ ಹೋಗಿದ್ದಾರೆ. ನರೇಂದ್ರ ಮೋದಿ ಅವರ ಇನಿಷಿಯೇಟಿವ್ಸ್ ಅನ್ನ ಇವರು ಶ್ಲಾಘಿಸಿದ್ದಾರೆ. ಆ ವ್ಯಕ್ತಿಯನ್ನ ನೀವು ಓಕೆ ಎನ್ಕ್ವೈರಿ ಮಾಡಿ, ಬಟ್ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡಿ ಸೋಷಿಯಲ್ ಮೀಡಿಯಾ ಪೂರ್ತಿ ಅವ್ರನ್ನ ಬದನಾಮ್ ಮಾಡೋ ಇದಿದೆಯಲ್ಲ, ಲಿಟ್ರಲಿ ಯು ಗೇವ್ ಬರ್ತ್ ಟು ಅ ನ್ಯಾಷನಲ್ ಹೀರೋ. ಬಹಳಷ್ಟು ಜನರಿಗೆ ಇಲ್ಲಿ ಕೇವಲ ನೆಗೆಟಿವ್ ಆಸ್ಪೆಕ್ಟ್ ಮಾತ್ರ ಅಲ್ಲ, ಒಬ್ಬ ಹೋರಾಟಗಾರ ಆಗಿ ಇದ್ದವರನ್ನ ನೀವಿವಾಗ ಇಡೀ ದೇಶದ ಅಟೆನ್ಷನ್ ಬರುವ ರೀತಿಯಲ್ಲಿ ದೇಶದ್ರೋಹಿ ಅಂತ ಕರೆದ್ಬಿಟ್ಟು ಒಬ್ಬ ಪೊಟೆನ್ಷಿಯಲ್ ಲೀಡರ್ ಅನ್ನ ನಿಮ್ಮ ಎದುರುಗಡೆ ನಿಲ್ಸಿಟ್ಕೊಂಡಿದ್ದೀರಾ. ಇನ್ಫ್ಯಾಕ್ಟ್ ಸೋನಂ ವಾಂಗ್ಚುಕ್ ಅವರು ಕೂಡ ಇದನ್ನ ಹೇಳ್ತಾರೆ, ನಾನು ಇದನ್ನ ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದ್ದೀನಿ, ನನ್ನ ಅಗೇನಿಸ್ಟ್ ಏನೇನು ಆಗಬಹುದು. ಬಿಕಾಸ್ ಮೋದಿ ಸರ್ಕಾರದ ಅಥವಾ ಬಿಜೆಪಿಯ ಕೆಲವೊಂದಷ್ಟು ಸ್ಟ್ರಾಟಜಿ ಅನ್ನೋದು ದಿಸ್ ಇಸ್ ವೆರಿ ಪ್ರಿಡಿಕ್ಟಬಲ್ ನೌ ಡೇಸ್. ನೀವು ಮೋದಿ ಅವರನ್ನ ಹೊಗಳಿದ್ರು ಕೂಡ ಯು ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ಮೋದಿಯವರ ಭಕ್ತ ಆಗಿದ್ರು ಕೂಡ, ಅಡ್ಮೈರರ್ ಆಗಿದ್ರು ಕೂಡ, ಏನ್ ರೋಡ್ ಮ್ಯಾಪ್ ಇದೆ, ಅವ್ರ ಅಗೇನಿಸ್ಟ್ ಯಾರಾದ್ರೂ ಮಾತಾಡಿದ್ರು ಅಂದ ತಕ್ಷಣ ಏನ್ ರೋಡ್ ಮ್ಯಾಪ್ ಇದೆ ಅನ್ನೋದು ಸಾಮಾನ್ಯ ಜನರಿಗೂ ಗೊತ್ತಾಗುವಷ್ಟರ ಮಟ್ಟಿಗೆ ಇಟ್ಸ್ ವೆರಿ ಕಾಮನ್. ನಾವು ಇಡಿ ರೇಡ್ ಇರಬಹುದು, ಇನ್ವೆಸ್ಟಿಗೇಷನ್ ಇರಬಹುದು, ನಾನು ಅದು ಎಲ್ಲ ಮಾಡಿರೋದೆಲ್ಲದೂ ತಪ್ಪು ಅಂತ ಹೇಳೋದಿಲ್ಲ. ಆದ್ರೆ ಈ ಪರ್ಟಿಕ್ಯುಲರ್ ವ್ಯಕ್ತಿಯ ಮೇಲೆ ಇಂಥದ್ದೆಲ್ಲ ಮಾಡೋದಿದೆ ಅಲ್ಲ, ಇನ್ವೆಸ್ಟಿಗೇಷನ್ ವಾಸ್ ಫೈನ್, ಇನ್ವೆಸ್ಟಿಗೇಟ್ ಮಾಡಿ. ಏನಾದ್ರೂ ಆರೋಪ ಇತ್ತು ಅಂತಂದ್ರೆ ಅವರು ಆರೋಪ ಮುಕ್ತ ಆಗೋದಕ್ಕೆ ಅವರಿಗೂ ಅವಕಾಶ ಕೊಡಿ. ಅದಕ್ಕಿಂತ ಮುಂಚೆನೆ ಆ ವ್ಯಕ್ತಿಯನ್ನ ದೇಶದ್ರೋಹಿ ಅಂತ ನೆರೇಟಿವ್ ಸೆಟ್ ಮಾಡೋದಿದೆ ಅಲ್ಲ, ಇದು ಲಿಟ್ರಲಿ ಬ್ಯಾಕ್ ಫೈರ್ ಆಗಿದೆ ಬಿಜೆಪಿಗೆ. ಇದು ಪೆಹಲ್ಗಾಮ್ನಲ್ಲಿ ಯಾವಾಗ ಹಿಂದೂಗಳನ್ನ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಕೊಂದಾದ ಮೇಲೂ ನೀವು ಅದೇ ದರಿದ್ರ ದೇಶದ ಜೊತೆ, ಪಾಕಿಸ್ತಾನದ ಜೊತೆ ಒಂದು
ಕ್ರಿಕೆಟ್ ಅನ್ನೋ ಚೀಪ್ ಗೇಮ್ ಅನ್ನ ಆಡಿ ಅದನ್ನ ಆಪರೇಷನ್ ಸಿಂಧೂರ್ಗೆ ಸಮೀಕರಿಸಿ ಮೋದಿ ಅವರು ಟ್ವೀಟ್ ಮಾಡ್ತಾರೆ ಅಂತಂದ್ರೆ ಯು ಲಾಸ್ಟ್ ಮೈ ರೆಸ್ಪೆಕ್ಟ್ ದೇರ್. ನಾನು ನರೇಂದ್ರ ಮೋದಿ ಅವರ ಕೆಲವೊಂದಷ್ಟು ವಿಚಾರವನ್ನ ಈ ದೇಶಕ್ಕೆ ಯಾವುದು ಹಿತ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನಾನು ಓಪನ್ ಆಗಿ ಸಪೋರ್ಟ್ ಮಾಡಿದ್ದೀನಿ. ಬಟ್ ಈ ಎರಡು ವಿಚಾರದಲ್ಲಿ ಪೆಹಲ್ಗಾಮ್ ಆದ್ಮೇಲೆ ನೀವು ಪಾಕಿಸ್ತಾನದ ಜೊತೆ ಯಾವ ಸಂಬಂಧವನ್ನ ಹೇಗೆ ಇಟ್ಕೋಬೇಕಿತ್ತು, ಯಾವ ಪಾಕಿಸ್ತಾನವನ್ನ ಇಂಟರ್ನ್ಯಾಷನಲಿ ಕಟ್ಟಿ ಹಾಕಬೇಕಿತ್ತು, ಅದೇ ಪಾಕಿಸ್ತಾನ ಇವಾಗ ಅರಬ್ ಕಂಟ್ರೀಸ್ ಜೊತೆ ಡಿಫೆನ್ಸ್ ಟ್ರೀಟಿ ಮಾಡ್ಕೊಂಡಿದೆ, ಅಮೆರಿಕ ಜೊತೆ ಕೈ ಜೋಡಿಸ್ತಾ ಇದೆ. ಇದೇ ಮೋದಿ ಸರ್ಕಾರ ಯಾವುದನ್ನ ಬೈಕಾಟ್ ಚೈನಾ ಅಂತ ಹೇಳಿತ್ತು, ಇವಾಗ ಅದೇ ಜಿಯೋಪೊಲಿಟಿಕ್ ನ ಒಂದು ಪ್ರೆಷರ್ ಅಲ್ಲಿ ಚೈನೀಸ್ ಪ್ರೆಸಿಡೆಂಟ್ ಜೊತೆ ಅಷ್ಟು ತಮಾಷೆಯಾಗಿ ಮಾತಾಡುವಷ್ಟರ ಮಟ್ಟಿಗೆ ನೀವು ಮಾಡಬಹುದು. ಅದೇ ಒಬ್ಬ ವ್ಯಕ್ತಿ ತನ್ನ ಒಂದು ಇನ್ವೆನ್ಷನ್ ಅನ್ನ ಬೇರೆ ಒಂದು ಕಂಟ್ರಿಯಲ್ಲಿ ಭಾರತವನ್ನ ರೆಪ್ರೆಸೆಂಟ್ ಮಾಡಿದ್ರು ಅಂದ ತಕ್ಷಣ ಅವ್ರನ್ನ ಚೈನೀಸ್ ಏಜೆಂಟ್, ಅವ್ರನ್ನ ಪಾಕಿಸ್ತಾನ ಏಜೆಂಟ್ ಅಂತ ಕರಿತೀರಾ ಅಂತಂದ್ರೆ ಮೋದಿ ಸರ್ಕಾರದ ಮಿನಿಸ್ಟರ್ಸ್, ಫಾರಿನ್ ಮಿನಿಸ್ಟರ್ಸ್ ಯಾರ್ಯಾರು ಚೈನಾಗ ಹೋಗಿದ್ದಾರೆ ಅವರು ಚೈನೀಸ್ ಏಜೆಂಟಾ, ಅವರು ಪಾಕಿಸ್ತಾನ್ ಏಜೆಂಟಾ? ಒಬ್ಬ ಸಾಮಾನ್ಯ ನಾಗರಿಕ ಆಗಿ ಕುತ್ಕೊಂಡು ನಾನು ಇದನ್ನ ನೋಡಿದಾಗ ಆ ವ್ಯಕ್ತಿಯನ್ನ ಕಳೆದ 5 ವರ್ಷದಲ್ಲಿ ಅವ್ರು ಏನೇನು ಮಾತಾಡಿದ್ದಾರೆ, ಅವರ ಐಡಿಯಾಲಜಿ ಏನು, ಅವರ ಡಿಮಾಂಡ್ಸ್ ಏನು, ಎಂಪ್ಲಾಯ್ಮೆಂಟ್ ಇಲ್ಲ ರೀ. ಅಲ್ಲಿರುವಂತಹ ವ್ಯಕ್ತಿಗಳ ಜೀವನ ನೋಡೋದಿದೆ ಅಲ್ಲ ಲಡಾಖ್ನಲ್ಲಿ ಅಥವಾ ಯಾವುದೇ ಪಹಾಡಿ ಇಲಾಖಾ ಅಂತ ಏನು ಕರೀತಾರೆ, ಅಲ್ಲಿ ಬದುಕೋದು ಈಸಿ ಅಲ್ಲ. ಮೆಂಟಲಿ ಫಿಸಿಕಲಿ ಎಷ್ಟು ಸ್ಟ್ರೈನಿಂಗ್ ಇರುತ್ತೆ ಅಂತಂದ್ರೆ ಪೇಷನ್ಸ್ ತುಂಬಾ ಬೇಕು ಅಲ್ಲಿರೋದಕ್ಕೆ. ಅಂತ ಒಂದು ಪ್ರದೇಶದಲ್ಲಿ ನೀವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಯಾವುದೇ ಗಮನ ಕೊಡೋದಿಲ್ಲ. ಯಾವ ವ್ಯಕ್ತಿ ಆನ್ ಹಿಸ್ ಓನ್ ಏನೇನೋ ಕಂಡು ಹಿಡಿದು ಜನರ ಒಬ್ಬ ನಾಯಕ ಆಗಿ ಗುರ್ತಿಸ್ಕೊಳ್ತಾ ಇದ್ದಾರೆ, ಅವರು ನಿಮ್ಮ ಸರ್ಕಾರವನ್ನ ಕ್ರಿಟಿಸೈಸ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ದೇಶದ್ರೋಹಿ ಅಂತ ಕರಿತೀರಾ ಅಂತಂದ್ರೆ ನಿಮಗೆ ಒಬ್ಬ ಪ್ಯಾರಲಲ್ ಕಾಂಪಿಟೇಟರ್ ಅನ್ನ ನೀವು ರೆಡಿ ಮಾಡ್ಕೊಳ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ಒಂದಷ್ಟು ಜನ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಸುಮ್ಮನೆ ಜನರ ಮೈಂಡ್ ಸೆಟ್ ಎಷ್ಟು ಬ್ರೈನ್ ವಾಶ್ಡ್ ಇದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಇದ್ರ ರಿಲೇಟೆಡ್ ಆಗಿ ಒಂದು ಪೋಲ್ ಕ್ರಿಯೇಟ್ ಮಾಡಿದ್ದೆ. 62 ಮೆಂಬರ್ಸ್ ಇವ್ರ ಬಗ್ಗೆ ಪೂರ್ವಾಪರ ಏನನ್ನ ಅನಲೈಸ್ ಮಾಡಿದ್ದೆ, ಏನೇನು ಕಟ್ಟಾಗಿರೋ ವಿಡಿಯೋ ಇದೆ, ನರೇಟಿವ್ಸ್ ಇದೆ, ಪ್ರೊಪಗ್ಯಾಂಡಾ ಇದೆ, ಅದನ್ನೇ ಸತ್ಯ ಅಂತ ನಂಬ್ಕೊಂಡು ಇವನು ದೇಶದ್ರೋಹಿ, ಓ ಮೈ ಗಾಡ್ ಅಂತ ಹೇಳ್ಬಿಟ್ಟು ಅದಕ್ಕೆ ವೋಟ್ ಮಾಡಿದ್ರು. ಹಂಗೆ ನಂಗೆ ಕೆಲವೊಂದಷ್ಟು ಜನ DM ಮಾಡ್ತಾ ಇದ್ರು, ನೀವು ಅವನ್ ಇಗಿತ್ಲಾಗಿನ ಭಾಷಣ ಕೇಳಿಸ್ಕೊಂಡಿಲ್ಲ, ನಿಮಗೆ ಇವಾಗ ಗೊತ್ತಾಗಿರೋದು ಅವರು. ನನಗೆ ಸೋನಮ್ ವಾಂಗ್ಚುಕ್ ಆ 3 Idiots ಸಿನಿಮಾ ಇದೆಲ್ಲ ಅದಕ್ಕಿಂತ ಮುಂಚೆನೆ ಈ ವ್ಯಕ್ತಿಯ ಬಗ್ಗೆ ಹೆಸರು ಕೇಳಿದ್ದೆ, ಬಿಕಾಸ್ ಹಿ ಈಸ್ ಅ ಸೈಂಟಿಸ್ಟ್ ಅಂಡ್ ಐ ಆಮ್ ಫ್ರಮ್ ಸೈನ್ಸ್ ಫೀಲ್ಡ್. ಈ ವ್ಯಕ್ತಿ ಏನೇನ್ ಮಾಡಿದ್ದಾರೆ ಅನ್ನೋದಿದೆ ಅಲ್ಲ ಅದು ದೇಶಭಕ್ತಿಯ ನಿಜವಾದ ಭಾಷೆ. ಕುತ್ಕೊಂಡು ಹಿಂದೂ ಮುಸ್ಲಿಂ ಜಗಳ ಮಾಡಿಸಿ ಬೀದಿ ಹೆಣ ಮಾಡಿಸಿ ಆಮೇಲೆ QR ಕೋಡನ್ನ ಇಟ್ಬಿಟ್ಟು ನಮಗ್ ಪೇಮೆಂಟ್ ಮಾಡಿ ಅಂತ ಹೇಳೋ ತಲೆ ಹಿಡಕ್ರಲ್ಲ, ಹಿಂದುತ್ವ ಹೋರಾಟಗಾರರಲ್ಲ, ದೇಶಭಕ್ತರಲ್ಲ. ಇವರು ನಿಜವಾದ ದೇಶಭಕ್ತರು. ಸೈನ್ಸ್ನ ಸಲುವಾಗಿ, ಪರಿಸರದ ಸಲುವಾಗಿ, ದೇಶದ ಒಳಿತಿನ ಸಲುವಾಗಿ, ಜೊತೆಗೆ ಇವ್ರು ಏನು ಪ್ರಕೃತಿಯ ಸಲುವಾಗಿ ಹೋರಾಟ ಮಾಡ್ತಾ ಇರೋದಿದು. ಆ ಲಡಾಖಿನ ರೀಜನ್ ಎಷ್ಟು ಸೂಕ್ಷ್ಮ ಪ್ರದೇಶ ಅಂತಂದ್ರೆ ನಾನು ಪರ್ಸನಲಿ ಇದನ್ನ ಹೆಂಗ್ ನೋಡ್ತೀನಿ ಅಂತಂದ್ರೆ ನಮ್ಮೂರ್ ಕಡೆ ಒಂದು ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಮಾಡೋಕೆ ಸರ್ಕಾರ ಟ್ರೈ ಮಾಡ್ತಾ ಇದೆ ಅಂಡ್ ಹೈಲಿ ಐ ಅಪೋಸ್. ನಮ್ಮೂರಿನ ಜನ ಕೂಡ ಅದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ ಮಲ್ನಾಡ್ ರೀಜನ್. ಅಂತ ರೀಜನ್ ಅಲ್ಲಿ ನೀವು ಡಿಸ್ಟ್ರಕ್ಷನ್ ಮಾಡ್ಬಿಟ್ಟು ಅದೇನ್ ಡೆವಲಪ್ಮೆಂಟ್ ಅಂತ ಹೇಳಿದ್ರು, ನೆಕ್ಸ್ಟ್ ಊರಿಗೂರ್ ತೊಳ್ಕೊಂಡು ಹೋದ್ರು. ಇವಾಗ ಪಂಜಾಬ್ನಲ್ಲಿ ಪರಿಸ್ಥಿತಿ ಏನಿದೆ, ಎರೆ ಹಾವಳಿ, ಯಾವ ಸರ್ಕಾರ ಏನ್ ಮಾಡ್ತು, ಏನ್ ಸಪೋರ್ಟ್ ಕೊಡ್ತು? ಅವ್ರನ್ನ ಖಲಿಸ್ತಾನಿ ಅಂತ ಕರೆದು ಬಿಟ್ಬಿಡೋದ್ ಬಿಟ್ರೆ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಮಾಸ್ ಡಿಸ್ಟ್ರಕ್ಷನ್. ಅಂಥದ್ರಲ್ಲ ನೀವು ಡೆವಲಪ್ಮೆಂಟ್ ಅಂತ ಮಾಡಕ್ಕೆ ಪ್ರಕೃತಿ ಸೆನ್ಸಿಟಿವ್ ಇದೆ. ನೀವು ಅದೇನೇ ವಿಶ್ವಗುರು ಮತ್ತೊಂದು ಮರದೊಂದು ಏನೇ ಅಂದ್ರು ಭೂಮಿ ಉಳಿದ್ರೆ ಮಾತ್ರ ಮನುಷ್ಯನ ಸಕ್ಸಸ್ಸು, ಮನುಷ್ಯನ ಅಭಿವೃದ್ಧಿ ಮತ್ತೊಂದು ಮರದೊಂದು. ಹಾಗೆ ದೇಶಭಕ್ತಿ ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಗೊತ್ತಾ? ಮೊದಲು ಊಟ ತಿಂಡಿ ನಿದ್ದೆ, ಶುದ್ಧವಾದ ಗಾಳಿ, ಕುಡಿಯೋಕ್ ನೀರು, ಇದೆಲ್ಲದು ಪೂರೈಕೆ ಆದ್ರೆ ಮಾತ್ರ ದೆನ್ ಕಮ್ಸ್ ದ ಇಶ್ಯೂ ಆಫ್ ನ್ಯಾಷನಲಿಸಮ್. ಇದೆಲ್ಲದನ್ನ ಯಾರು ಅಡ್ರೆಸ್ ಮಾಡ್ತಾ ಇದ್ದಾರೆ ಇನ್ ರೈಟ್ ವೇ, ಹಿ ಇಸ್ ರೈಟ್ ಪರ್ಸನ್, ಅದನ್ನ ಸೈಂಟಿಫಿಕಲಿ ಅಡ್ರೆಸ್ ಮಾಡ್ತಾರೆ, ಜನರ ವಿಶ್ವಾಸವನ್ನ ತಗೊಳ್ತಾರೆ. ಹಾಗೆ ಸರ್ಕಾರಕ್ಕೆ ಹಿಗ್ಗಾಮುಗ್ಗ ಬೈಯೋದಿಲ್ಲ. ಏನೋ ದಾರಿ ಮೇಲೆ ಹೋಗೋ ಗುಂಡ ಅಲ್ಲ ಅವರು, ಹೆಂಗ್ ಪುಂಗ್ಲಿ ಅಲ್ಲ ಅವರು, ತಲೆ ಹಿಡುಕ ಅಲ್ಲ ಅವರು, TV ಅಕ್ರಮ ಅನ್ನೋ ಒಂದು ಚಾನೆಲ್ನಲ್ಲಿ ಕಿರ್ಚಾಡುವಂತಹ ಸಾಬಿ ಅಲ್ಲ ಅವರು.
ಅಥವಾ ಅಂತ ಚಾನೆಲ್ನ ಮೂಲಕ ಹಿಂದೂ ಹುಡುಗರು ಯಾರು ಸತ್ತೋಗ್ತಾರೆ ಪಾಪ ಇವರ ಉದ್ರೇಕದ ಭಾಷಣಗಳನ್ನ ಪ್ರೋಗ್ರಾಮ್ ಅನ್ನ ನೋಡ್ಕೊಂಡು ಅವ್ರ ಹೆಸರಲ್ಲಿ ಕಲೆಕ್ಷನ್ ಮಾಡಿ ಇನ್ನೊಂದು ಯಾವುದೋ ಒಂದು ಬೇನಾಮಿ ಅಕೌಂಟ್ ಅಲ್ಲಿ ವಿಡ್ರಾ ಮಾಡ್ಕೊಳ್ಳುವಂತಹ ದೇಶದ್ರೋಹಿಗಳು, ಹಿಂದುತ್ವದ ವಿರುದ್ಧವಾಗಿರುವಂತವರು ಅಲ್ಲ ಅವರು. ದೇಶದ ಸಲುವಾಗಿ, ಹಂಗೆ ನಮ್ಮ ಸೈನಿಕರ ಸಲುವಾಗಿ ಈಸ್ ಅ ಪ್ರಾಪರ್ ನ್ಯಾಷನಲಿಸ್ಟ್ ಇನ್ ರೈಟ್ ಸೆನ್ಸ್. ಸರ್ಕಾರದ ವಿರುದ್ಧವಾಗಿ ಬೇಕಾಬಿಟ್ಟಿ ಹೇಳಿಕೆ ಕೂಡ ಕೊಟ್ಟಿಲ್ಲ. ನಾವು ಅವ್ರ ಪರವಾಗಿರ್ಬೇಕು, ನಮ್ಮ ಜೊತೆ ಅವ್ರು ಇರಬೇಕು ಅನ್ನೋದನ್ನ ಹೇಳ್ತಾ ಇರುವಂತಹ ವ್ಯಕ್ತಿ ಇದೀಗ 6 ವರ್ಷ ಆದ್ಮೇಲೆ ಜನ ಬೇಸತ್ತು ಹಂಗೆ ಇನ್ನೊಬ್ರು ಹೇಳೋ ಪ್ರಕಾರ, ಇನ್ನೊಂದಷ್ಟು ಜನ ಹೇಳೋ ಪ್ರಕಾರ ಇವ್ರನ್ನ ಬೇಕು ಅಂತಾನೆ ಪ್ರಚೋದನೆ ಮಾಡಕ್ಕೆ ಅಂತಾನೆ ಗುಂಡು ಹಾರಿಸಿದ್ರು. ಇನ್ಫ್ಯಾಕ್ಟ್ ಗುಂಡು ಹಾರಿಸೋದು ಅಥವಾ ಈ ಪ್ಯೂರ್ ಗ್ಯಾಸ್ ಅನ್ನ ಸ್ಪ್ರೇ ಮಾಡುವಾಗ್ಲೂ ಜನರಲಿ ರೂಲ್ ಏನು ಅಂತಂದ್ರೆ ಸೊಂಟದ ಕೆಳಗೆ ಗುಂಡನ್ನ ಹಾರಿಸ್ತಾರೆ. ಆದ್ರೆ ಇಲ್ಲಿ ಒಬ್ಬ ಕಾರ್ಗಿಲ್ ವೀರ ಯೋಧನನ್ನ ಕೊಂದು ಹಾಕುವಷ್ಟರ ಮಟ್ಟಿಗೆ ನಮ್ಮ ಜನರ ಮೇಲೆ ನೀವು ದಬ್ಬಾಳಿಕೆ ನಡೆಸ್ತೀರಾ ಅಂತಂದ್ರೆ ಅದರ ರಿಟಾಲಿಯೇಷನ್ ಆಗಿ ಆಗಿರುವಂಥದ್ದು. ಹಿಂಸಾಚಾರವನ್ನ ನಾನು ಸಪೋರ್ಟ್ ಮಾಡೋದಿಲ್ಲ, ಆದ್ರೆ 5 ವರ್ಷದಿಂದ ಅವ್ರು ಯಾವಾಗ ಶಾಂತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಯಾವುದೇ ಮೀಡಿಯಾ ಅದನ್ನ ಕವರೇಜ್ ಮಾಡಲಿಲ್ಲ. ಇವಾಗ ಅಲ್ಲಿ ಹಿಂಸಾಚಾರ ಆದ ತಕ್ಷಣ ಅವ್ರನ್ನ ಆಂಟಿ ನ್ಯಾಷನಲ್ ಅಂತ ಕರೆದುಬಿಟ್ಟು ರಾಂಗ್ ನೆರೇಟಿವ್ ಅನ್ನ ಸೆಟ್ ಮಾಡುವಂತದ್ದಿದೆಯಲ್ಲ, ದಿಸ್ ಇಸ್ ಆಕ್ಚುಲಿ ಆಂಟಿ ನ್ಯಾಷನಲ್. ಒಂದು ಸರ್ಕಾರದ ವಿರುದ್ಧವಾಗಿ ಮಾತಾಡೋರೆಲ್ಲ ಆಂಟಿ ನ್ಯಾಷನಲ್ ಅಲ್ಲ. ಒಂದು ಪಕ್ಷದ ವಿರುದ್ಧವಾಗಿ ಮಾತಾಡೋರೆಲ್ಲ ವಿತ್ ರೈಟ್ ಪಾಯಿಂಟ್ಸ್ ಅನ್ನ ನಾನು ಹೇಳ್ತಾ ಇರೋದು. ನೀವು ಸರಿಯನ್ನ ಸರಿಯಾಗಿ ನೋಡಿ, ತಪ್ಪನ್ನ ತಪ್ಪಾಗಿ ನೋಡಿ. ಈ ಕೆಲವು ಜನ ಈ ಕಾಂಗ್ರೆಸ್ ಸಪೋರ್ಟರ್ಸ್ ಇವಾಗ ಭಾರಿ ಖುಷಿ ಪಡ್ತಾ ಇದ್ದಾರೆ. ಶೇಮ್ ಆನ್ ಯು. ವಿಚಾರ ಯಾವಾಗ ದೇಶದ ರಿಲೇಟೆಡ್ ಆಗಿರುತ್ತೆ, ನಿಮ್ಮ ಪಕ್ಷವನ್ನ ಕುತ್ಕೊಂಡ್ಬಿಟ್ಟು ನೀವು ಒಂಥರ ವಿಕೃತ ಸಂಭ್ರಮ ಮಾಡೋದಿರುತ್ತಲ್ಲ, ದಿಸ್ ಇಸ್ ವೆರಿ ಡಿಸ್ಗಸ್ಟಿಂಗ್. ಹಾಗೆ ಕಾಂಗ್ರೆಸ್ ಯಾವಾಗೆಲ್ಲ ಅಧಿಕಾರವನ್ನ ನಡೆಸಿದೆ, ಐ ಹ್ಯಾವ್ ನಾಟ್ ವಿಟ್ನೆಸ್ಡ್ ಮೈ ಹೋಲ್ ಲೈಫ್, ಬಟ್ ನಾನು ಒಂದು ಏಜ್ಗೆ ಬಂದಾಗಿಂದ ಬಿಜೆಪಿ ಆಡಳಿತ ಅನ್ನುವಂಥದ್ದು, ಬಿಜೆಪಿಯ ಸಿದ್ಧಾಂತ ಅನ್ನುವಂಥದ್ದು ಹೇಗೆಲ್ಲ ಬದಲಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಐ ಆಮ್ ನಾಟ್ ಹ್ಯಾಪಿ ವಿತ್ ದ್ಯಾಟ್. ಮೋದಿಯನ್ನ ಪ್ರಧಾನಮಂತ್ರಿಯಾಗಿ ನೋಡಬಹುದಾದಂತಹ ಒಂದು ಆಸೆಯಿಂದ ಬಹಳಷ್ಟು ಜನ ಯೂತ್ ಆಫ್ ಮೈ ಜನರೇಷನ್ ಬಿಜೆಪಿ ಅಫಿಲಿಯೇಷನ್ ಇಲ್ಲ ಅಂತಂದ್ರೂ ಮೋದಿ ಸಲುವಾಗಿ ವೋಟ್ ಹಾಕಿದ್ದಾರೆ. ನೌ ದ ಸೇಮ್ ಜನರೇಷನ್ ಈಸ್ ಕ್ವೆಶ್ಚನಿಂಗ್ ದ ಸೇಮ್ ಮೋದಿ ಗವರ್ಮೆಂಟ್ ಫಾರ್ ಕಾಲಿಂಗ್ ಅ ಪರ್ಸನ್ ಹೂ ಒನ್ಸ್ ಸಪೋರ್ಟೆಡ್, ಹಿ ಸ್ಟಿಲ್ ಸಪೋರ್ಟಿಂಗ್ ದ ಸೇಮ್ ಗವರ್ಮೆಂಟ್. ಯಾರು ಇವರ ಮ್ಯಾನಿಫೆಸ್ಟೋದಲ್ಲಿ ಹೇಳ್ಕೊಂಡಿದ್ದಾರೆ ನಾವು ಇದನ್ನ ಕೊಡ್ತೀವಿ ಅಂತ ಹೇಳಿದ್ದೀರಾ, ಅದನ್ನ ಕೊಡಿ. ಏನ್ ದೊಡ್ಡ ವಿಷಯ ಅಲ್ಲ ಇದು. ಮೋದಿ ಸರ್ಕಾರಕ್ಕೆ ಇರುವಂತಹ ಏನು ತಾಕತ್ತು, ಮನಿ ಪವರ್, ಪೊಲಿಟಿಕಲ್ ಪವರ್ ಅಲ್ಲಿ ಒಂದು ರಾಜ್ಯ ಅಂತ ಘೋಷಣೆ ಮಾಡಿ ಅಲ್ಲಿನ ಜನರಿಗೆ ಪವರ್ನ ಡಿಸೆಂಟ್ರಲೈಸ್ ಮಾಡಿ ಡೆವಲಪ್ಮೆಂಟ್ ಮಾಡಿ, ಬಟ್ ಅವರ ವಿಶ್ವಾಸವನ್ನ ಪಡ್ಕೊಂಡು ಅದನ್ನ ಬಿಟ್ಟು ಅಲ್ಲಿ ನೀವು ಪ್ರಕೃತಿಯನ್ನ ಡೆಸ್ಟ್ರಾಯ್ ಮಾಡಿ ಯಾವೊಂದೋ ಸಲುವಾಗಿ, ಯಾವುದೋ ಕ್ಯಾಪಿಟಲ್ ಮನೆತನಕ್ಕೆ ಸಲುವಾಗಿ ದೇಶವನ್ನ ಕೊಡ್ತೀರಾ ಅಂತಂದ್ರೆ ದಿಸ್ ಇಸ್ ಆಂಟಿ ನ್ಯಾಷನಲ್. ಸೊ ಈ ಒಂದು ವಿಷಯ ನೀವು ಮುಂದೆ ಯಾವುದೇ ಒಂದು ವಿಚಾರ ಇರಲಿ ಆಯ್ತಾ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಸಿದ್ಧಾಂತ ಇರುತ್ತೆ, ಒಂದು ಪೊಲಿಟಿಕಲ್ ಐಡಿಯಾಲಜಿ ಇರುತ್ತೆ, ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್, ಎವ್ರಿಥಿಂಗ್ ಇಸ್ ಫೇರ್. ಬಟ್ ಒಂದು ದೇಶದ ವಿಚಾರ ಬಂದಾಗ ಯಾವುದೇ ಪೊಲಿಟಿಕಲ್ ಪಾರ್ಟಿ, ಪೊಲಿಟಿಕಲ್ ಐಡಿಯಾಲಜಿ ಆರ್ ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್ ಇದು ಯಾವುದು ಇಂಪಾರ್ಟೆಂಟ್ ಅಲ್ಲ. ಪ್ರಜೆಯೇ ಪ್ರಭು. ಆ ಪ್ರಜೆಯ ಹಿತಾಸಕ್ತಿಯಲ್ಲಿ ಸರ್ಕಾರ ಇರಬೇಕೇ ವಿನಃ ಸರ್ಕಾರ ಮಾಡಿದ್ದಕ್ಕೆಲ್ಲ ನಾವು ಹೂ ಅನ್ಬೇಕು ಅಂತ ಅಲ್ಲ. ಹಾಗೆ ಒಂದು ಸರ್ಕಾರವನ್ನ ಎಕ್ಸ್ಟ್ರೀಮ್ ಎಂಡ್ ತಗೊಂಡೋಗಿ ಇವ್ರು ಮಾಡೋದೆಲ್ಲ ನ್ಯಾಷನಲ್ ಇಂಟ್ರೆಸ್ಟ್ ಅಲ್ಲಿ ಇರೋದು ನೋ. ಕಾಂಗ್ರೆಸ್ ಏನೇನೆಲ್ಲ ತಪ್ಪು ಮಾಡಿದೆ 70 ವರ್ಷದಲ್ಲಿ, ನನ್ನ ಪ್ರಕಾರ ಬಿಜೆಪಿ ರೆಕಾರ್ಡ್ ಬ್ರೇಕ್ ಮಾಡ್ಬಿಡುತ್ತೆ ಇನ್ನೊಂದು 5 ವರ್ಷದಲ್ಲಿ. ಅವ್ರು ಏನೇನು ಮಾಡಿದ್ದಾರೆ ಅದರಿಂದ ನಾವು ಪಾಠ ಕಲಿತು ನಾವು ಒಳ್ಳೆ ಆಡಳಿತವನ್ನ ಕೊಡೋ ದಿಕ್ಕಿನಲ್ಲಿ ಬಿಜೆಪಿ ಹೋಗುತ್ತೆ ಅಂತ ಯಂಗ್ ಜನರೇಷನ್ ಬಿಜೆಪಿಯನ್ನ ಸಪೋರ್ಟ್ ಮಾಡ್ತಾ ಇತ್ತು. ಬಟ್ ನೌ ಬಿಜೆಪಿ ಈಸ್ ಲೂಸಿಂಗ್ ಇಟ್ಸ್ ಕೋರ್ ವೋಟರ್ಸ್. ಯಾರನ್ನ ಕಳ್ಕೊಳ್ತಿದ್ದಾರೆ ಅಂತಂದ್ರೆ ಇದೇ ಬಿಜೆಪಿಗೆ ವೋಟ್ ಹಾಕಿರೋರನ್ನ. ಈ ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ಸಿದ್ಧಾಂತದವ್ರಿಗೆ ಇವರೆಲ್ಲ ನೆಕ್ಸ್ಟ್ ನಮಗೆ ವೋಟ್ ಹಾಕ್ತಾರಾ? ಇಲ್ಲ, ನೋಟಾಗೆ ವೋಟ್ ಹಾಕೋದು ಪರ್ಸ್ನಲಿ ನಾನು. ಬಿಕಾಸ್ ಇಬ್ರು ಸರಿ ಇಲ್ಲ ನನಗೆ. ಐ ರಿಯಲಿ ನೀಡ್ ಡೆವಲಪ್ಮೆಂಟ್. ನನಗೆ ನನ್ನ ಪ್ರಕಾರ ಪರ್ಸ್ನಲಿ ಈ ಸೋನಮ್ ವಾಂಗ್ಚುಕ್ ತರದವ್ರು ಇರ್ತಾರಲ್ವಾ, ಯಾರಿಗೆ ಎಜುಕೇಶನ್ ಇದೆ, ಸೈಂಟಿಫಿಕ್ ಟೆಂಪರ್ಮೆಂಟ್ ಇದೆ, ಡೆವಲಪ್ಮೆಂಟ್ನ ನಾಲೆಜ್ ಇದೆ, ಅದನ್ನ ಮಾಡಬೇಕು ಅನ್ನೋ ಇಚ್ಛೆ ಇದೆ, ಡೆವಲಪ್ಮೆಂಟ್ ಇನ್ ರೈಟ್ ಸೆನ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಇದೆಲ್ಲದರ ಪರಿಚಯ ಇದೆ, ಅದನ್ನ ಎಕ್ಸಿಕ್ಯೂಟ್ ಮಾಡುವಂತಹ ಪ್ರಾಮಾಣಿಕತೆ ಇದೆ ಅಂತಂದ್ರೆ ಅಂಥವರು ನಾಯಕರಾಗಬೇಕು. ಕೆಲವು ಜನ ಹೇಳ್ತಾರೆ ಆ ವ್ಯಕ್ತಿಗೂ ಏನಾದ್ರೂ ಪರ್ಸನಲ್ ಅಜೆಂಡಾ ಇರಬಹುದು. ಡೆಫಿನೆಟ್ಲಿ ಇರಬಹುದು ರೀ, ಯಾಕೆ ಇರಬಾರ್ದು? ಒಬ್ಬ ವ್ಯಕ್ತಿಗೆ ನಾನು ಹೋರಾಟವನ್ನ ಮಾಡಿ ಪೊಲಿಟಿಕ್ಸ್ಗೆ ಬರಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ಅಂತಂದ್ರೆ ಇನ್ ರೈಟ್ ಸೆನ್ಸ್ ವಾಟ್ ಈಸ್ ಸೋ ರಾಂಗ್? ಈಗ ನಿಮ್ಮ ಯಾವ್ಯಾವ ಲೀಡರ್ಸ್ ಅಂತ ನೀವು ಕರಿತೀರಲ್ಲ, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವರನ್ನು ಸೇರಿದ ಹಾಗೆ ಒಂದು ವಿಷಯದ ಮೂಲಕ
ಆ ವಿಷಯದ ಸೆನ್ಸಿಟಿವಿಟಿಯ ಮೂಲಕನೇ ಅವರೆಲ್ಲರೂ ಜನರ ಗಮನವನ್ನ ಸೆಳೆದಿದ್ದು ಇದೀಗ ರಾಜಕಾರಣಿ ಆಗಿರುವಂಥದ್ದು. ಅಂಡ್ ಐ ಹ್ಯಾವ್ ಹ್ಯಾಡ್ ಇನಫ್ ಆಫ್ ದೀಸ್ ಪೊಲಿಟಿಷಿಯನ್ಸ್. ಐ ನೀಡ್ ಲೀಡರ್ಸ್. ಅದು ನಾವೇ ಆಗ್ತೀವಿ ಅಂತಂದ್ರೆ ಅಥವಾ ಅಂಥವ್ರು ಇದ್ದಾರೆ ಅಂತಂದ್ರೆ ಲೆಟ್ ದೆಮ್ ಬಿ. ನಾವು ಮಾಡೋಕ್ಕಾಗಲ್ಲ ಅಂತಂದ್ರೆ ಯಾರಿಗೆ ಮಾಡಕ್ ಸಾಧ್ಯ ಇದೋ ಅಂಥವ್ರನ್ನ ಸಪೋರ್ಟ್ ಮಾಡೋಣ. ಅವರು ಕರಪ್ಟ್ ಆಗ್ತಾರೆ, ಅವರು ಇಂಥದ್ದೇ ಮಾಡ್ತಾರೆ ಅಂತಂದ್ರೆ ಅಂಥವ್ರನ್ನ ಅಧಿಕಾರದಿಂದ ಕಿತ್ತು ಬಿಸಾಕೋಣ. ನನ್ನ ಪ್ರಕಾರ ನನಗೇನು ಅನಿಸ್ತಾ ಇದೆ ಅಂತಂದ್ರೆ ಇದೆಲ್ಲದನ್ನ ನೋಡಾದ್ಮೇಲೆ ಆಲ್ಟರ್ನೇಟಿವ್ ಇಯರ್ಸ್ ಅಲ್ಲಿ ಅಂದ್ರೆ 5-5 ವರ್ಷಕ್ಕೆ ಚುನಾವಣೆ ಆಗುವಾಗ ಇದೇ ಪಕ್ಷ ಕೊಡ್ತೀನಿ ಅನ್ನುವಂಥ ಕ್ಲಾರಿಟಿಯನ್ನ ಕೊಡ್ಲೇಬಾರ್ದು. ರೊಟೇಟ್ ಮಾಡ್ತಾ ಇರಬೇಕು. ಒಂದ್ಸತಿ UPA ಬರುತ್ತಾ, ಇನ್ನೊಂದ್ಸತಿ NDA ಬರ್ಲಿ, ಇನ್ನೊಂದ್ಸತಿ NDA ಬಂದ್ರೆ ನೆಕ್ಸ್ಟ್ UPA ಬರ್ಲಿ. ಈಗ 5-5 ಟರ್ಮ್ ಅಲ್ಲಿ ರೊಟೇಟ್ ಆಗ್ತಾ ಇದ್ರೆ ಈ ಎಲ್ಲಾ ಪಕ್ಷದವರಿಗೆ ಒಂದು ಸೆನ್ಸ್ ಇರುತ್ತೆ, ಒಂದು ಭಯ ಇರುತ್ತೆ. ಜನ ನಮ್ಮನ್ನು ನೋಡ್ತಾ ಇದ್ದಾರೆ, ಇದೇ ಬರೀ ಹಿಂದೂ ಮುಸ್ಲಿಂ ಅಥವಾ ದೇಶದ್ರೋಹಿ ಅಂತ ಕರೆಯೋದು ಅಥವಾ ಒಂದೇ ಒಂದು ಪಕ್ಷದ ನರೇಟಿವ್ ಅನ್ನ ಸೆಟ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಜನ ಕೂಡ ಸ್ಮಾರ್ಟ್ ಆಗ್ಬಿಟ್ಟಿದ್ದಾರೆ. ನರೇಟಿವ್ಸ್ ಪ್ರೊಪಗಂಡಾ ಎಲ್ಲ ನಡೆಯೋದಿಲ್ಲ, ಗೋಧಿ ಮೀಡಿಯಾವನ್ನ ನೋಡೋದಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟೆಕ್ಸ್ಟ್ ಅನ್ನ ಹುಡ್ಕೊಂಡು ಹೋಗಿ ಜನ ನೋಡ್ತಾರೆ. ಇದೆಲ್ಲದು ವರ್ಕ್ ಆಗೋದಿಲ್ಲ ಅನ್ನೋದು ಗೊತ್ತಾಯ್ತು ಅಂತಂದ್ರೆ ಕೇವಲ ಡೆವಲಪ್ಮೆಂಟ್ ಆಧಾರದಲ್ಲಿ ಮಾತ್ರ ಓಟ್ ಕೇಳುವಂತಹ ನೈತಿಕತೆ ಅವ್ರಿಗೆ ಬರಬೇಕು. ಅಂಡ್ ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. Right? Right. Jai Hind. Om Namah Shivaya.